ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ವಂತ ವಾಕ್ಯ ರಚನೆ ಮಾಡುವಂತಹ ವಿಧಾನವನ್ನು ಈ ತರಗತಿಯಲ್ಲಿ ನೋಡೋಣ. ಇದು 5, 6, 7, 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇಲ್ಲಿ ಸ್ವಂತ ವಾಕ್ಯದಲ್ಲಿ ಬಳಸುವ ಪದವನ್ನು ಉದ್ಧರಣ ಚಿಹ್ನೆಯಲ್ಲಿ ಬರೆಯಬೇಕು. ಇಲ್ಲಿ ಪ್ರಮುಖವಾಗಿ ಗಮನಿಸಿ, ಸ್ವಂತ ವಾಕ್ಯದಲ್ಲಿ ನೀವು ಯಾವ ಪದವನ್ನು ಬಳಸುತ್ತೀರೋ, ಯಾವ ಪದವನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಲು ಕೇಳುತ್ತಾರೆಯೋ ಆ ಪದವನ್ನು ಉದ್ಧರಣ ಚಿಹ್ನೆಯಲ್ಲಿ ಬರೆಯಬೇಕು. ಎರಡನೆಯ ನಿಯಮ, ಪದದ ಅರ್ಥವನ್ನು ತಪ್ಪದೆ ತಿಳಿದುಕೊಂಡು ಬರೆಯಬೇಕು. ಮೂರನೆಯ ನಿಯಮ, ಸ್ವಂತ ವಾಕ್ಯದಲ್ಲಿ ಬಳಸಿದ ಪದವನ್ನು ಅಡಿಗೆರೆ ಹಾಕಿ ಗುರುತಿಸಬೇಕು. ಸ್ವಂತ ವಾಕ್ಯದಲ್ಲಿ ನೀವು ಯಾವ ಪದವನ್ನು ಬಳಸಿರುತ್ತೀರೋ ಆ ಪದವನ್ನು ಅಡಿಗೆರೆ ಹಾಕುವುದರ ಮೂಲಕ, ಅಂದರೆ ಅಂಡರ್ಲೈನ್ ಮಾಡುವುದರ ಮೂಲಕ ಗುರುತಿಸಬೇಕು. ಸ್ವಂತ ವಾಕ್ಯವನ್ನು ರಚಿಸಲು ಮಾದರಿ ವಾಕ್ಯಗಳನ್ನು ತೋರಿಸಲಾಗಿದೆ. ಗಮನಿಸಿ, ಪರೀಕ್ಷೆಗಳಲ್ಲಿ ನಿಮಗೆ ಕೇಳುವಂತಹ ಸ್ವಂತ ವಾಕ್ಯ ರಚನೆಯನ್ನು ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಮೊದಲನೆಯ ಪದ ಅಂಬುಜ. ಅಂಬುಜ ಪದದ ಅರ್ಥ ತಾವರೆ ಅಥವಾ ಕಮಲ ಎಂಬ ಅರ್ಥ. ಇಲ್ಲಿ ಅಂಬುಜ ಅನ್ನುವಂತಹ ಪದದ ಅರ್ಥವನ್ನು ಬರೀಬೇಕಾಗುತ್ತೆ ನೀವು, ಅದು ಕಮಲ ಅಥವಾ ತಾವರೆ ಎಂದು. ಇನ್ನು ವಾಕ್ಯ, ನಮ್ಮ ರಾಷ್ಟ್ರೀಯ ಹೂವು ಅಂಬುಜ. ನೀವು ಯಾವ ಪದವನ್ನು ಸ್ವಂತ ವಾಕ್ಯ ಮಾಡಲು ಕೇಳಿರುತ್ತಾರೆಯೋ ಪದದ ಅರ್ಥವನ್ನು ಬರೆಯಬಾರದು, ಪದವನ್ನೇ ಅಲ್ಲಿ ಬರೆಯಬೇಕು. ನಂತರ ಎರಡನೆಯ ಪದ ಕಗ್ಗಾಡು. ಪದದ ಅರ್ಥ ದಟ್ಟವಾದ ಕಾಡು ಅಥವಾ ಗೊಂಡಾರಣ್ಯ. ಕಗ್ಗಾಡು ಪದದ ಅರ್ಥ ದಟ್ಟವಾದ ಕಾಡು ಅಥವಾ ಗೊಂಡಾರಣ್ಯ. ವಾಕ್ಯ, ಇತ್ತೀಚಿನ ದಿನಗಳಲ್ಲಿ ಕಗ್ಗಾಡುಗಳು ಮಾಯವಾಗಿ ದೊಡ್ಡ ನಗರಗಳು ಸೃಷ್ಟಿಯಾಗುತ್ತಿವೆ. ವಾಕ್ಯವನ್ನು ಕಗ್ಗಾಡು ಪದಕ್ಕೆ, ಇತ್ತೀಚಿನ ದಿನಗಳಲ್ಲಿ ಕಗ್ಗಾಡುಗಳು ಮಾಯವಾಗಿ ದೊಡ್ಡ ನಗರಗಳು ಸೃಷ್ಟಿಯಾಗುತ್ತಿವೆ. ಮೂರನೆಯ ಪದ ತಮಾಳ. ತಮಾಳ ಪದದ ಅರ್ಥವನ್ನು ನೋಡೋಣ. ಪದದ ಅರ್ಥ ಹೊಂಗೆ ಮರ. ಹೊಂಗೆ ಮರಕ್ಕೆ ತಮಾಳ ಅಂತ ಸಹ ಕರೀತಾರೆ. ಇನ್ನು ವಾಕ್ಯವನ್ನು ನೋಡೋದಾದರೆ, ತಮಾಳ ವೃಕ್ಷದ ಕೆಳಗೆ ಬೇಸಿಗೆಯಲ್ಲಿ ತಂಪಾಗಿರುತ್ತದೆ. ತಮಾಳ ವೃಕ್ಷದ ಕೆಳಗೆ ಬೇಸಿಗೆಯಲ್ಲಿ ತಂಪಾಗಿರುತ್ತದೆ. ಹೊಂಗೆಯ ಮರ ಅಂತ ಅರ್ಥ. ಇನ್ನು ನಾಲ್ಕನೇ ಪದ ಚಿತ್ತ. ಚಿತ್ತ ಪದದ ಅರ್ಥವನ್ನು ನೋಡೋದಾದರೆ ಮನಸ್ಸು. ಚಿತ್ತ ಪದದ ಅರ್ಥ ಮನಸ್ಸು. ವಾಕ್ಯ, ನಮ್ಮ ಬುದ್ಧಿಯನ್ನು ಚಿತ್ತದ ಕೈಗೆ ಕೊಡಬಾರದು. ಇದಾಗಿದೆ ಸ್ವಂತ ವಾಕ್ಯವನ್ನು ರಚನೆ ಮಾಡುವಾಗ ನೀವು ಅನುಸರಿಸಲೇಬೇಕಾದಂತಹ ಪ್ರಮುಖ ನಿಯಮಗಳು. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.